ಸರ್, ಶ್ರೀಗಂಧದಲ್ಲಿ ಹೆಬ್ಬೇವನ್ನ ಕಾಮನ್ ಆಗಿ ಎಲ್ಲರೂ ಕೂಡ ಓಸ್ಟ್ ಆಗಿ ಯೂಸ್ ಮಾಡ್ತಾರೆ. ನೀವು ನೋಡಿದ್ರೆ ಹೆಬ್ಬೇವನ್ನ ತೆಗ್ದಿದ್ದೀರಾ ಅಂತ ಹೇಳಿದ್ದೀರಾ ಕೆಲವೊಂದ್ ಕಡೆ, ಯಾಕೆ ಸರ್? ಹೆಬ್ಬೇವು ಏನು ಫಾಸ್ಟ್ ಗ್ರೋಯಿಂಗ್ ಸ್ಪೀಸೀಸ್. ಒಂದು ಸ್ಲೋ ಗ್ರೋಯಿಂಗ್ ಶ್ರೀಗಂಧ ಜೊತೆ ಹೆಬ್ಬೆ ಇಟ್ಟಾಗ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಇದು ವೇಗವಾಗಿ ಬೆಳೆದು ಈ ಗಿಡಗಳಿಗೆ ನೆರಳು ಕೊಡುತ್ತೆ. ಈ ಗಿಡಗಳು ಲೈಟ್ ಡಿಮಾಂಡರ್, ಗಂಧಕ್ಕೆ ಬೆಳಕು ಬೇಕೇ ಬೇಕು. ಅದು ಲೈಟ್ ಡಿಮಾಂಡರ್ ಇರೋದ್ರಿಂದ ನಮ್ಮ ಗಿಡಗಳು ಸ್ಲೋ ಗ್ರೋತ್ ಆಗುತ್ತೆ. ಹೆಬ್ಬೇವು ಫಾಸ್ಟ್ ಗ್ರೋಯಿಂಗ್ ಇರೋದ್ರಿಂದ ಅದಕ್ಕೆ ನೀರು ಜಾಸ್ತಿ ಬೇಕು, ಆಮೇಲೆ ಬೆಳಕು ಬಾಳ ಬೇಕು. ನಮಗೆ ಇಲ್ಲಿ ಉಲ್ಟಾ ಇರುತ್ತೆ, ಇದಕ್ಕೆ ನೀರು ಕಡಿಮೆ ಬೇಕು, ಬೆಳಕು ಬಾಳನೇ ಬೇಕು ಇದಕ್ಕೂ. ಸೊ ನಾವೇನ್ ಮಾಡ್ತೇವೆ, ಇದನ್ನ 3 ವರ್ಷ ಆದ್ಮೇಲೆ ಇದನ್ನ ತೆಗೆದ್ವಿ. ಇದು ಪ್ರೀವಿಯಸ್ ಓನರು ನಮ್ಗೆ ಲ್ಯಾಂಡ್ ಕೊಡುವಾಗ ಇಲ್ಲಿ ಒಂದು 10 ಎಕರೆಯಲ್ಲಿ ಇತ್ತು ಹೆಬ್ಬೇವು. ಅದು ನಾವು ಇಟ್ಕೊಂಡಿದ್ವಿ, ಒಂದು 2-3 ವರ್ಷ ಆದ್ಮೇಲೆ ಕಟ್ ಮಾಡೋಣ ಅಂತೇಳಿ. ಒಂದು ಒಳ್ಳೆ ಸೈಜ್ ಬಂದ ಮೇಲೆ ಅದನ್ನ ನಾವು ತೆಗ್ದಿದ್ದೇವೆ. ಎಲ್ಲೆಲ್ಲಿ ತೆಗ್ದಿದ್ದೇವೆ ಅಲ್ಲಿ ನಾವು ಬೇರೆ ಅವಕಾಡೋ ನಾವೆಲ್ಲ ಬೆಳಿತಾ ಇದ್ದೇವೆ. ಬಟ್ ಹೆಬ್ಬೇವ್ ಜೊತೆ ಗಂಧನ ಬೆಳಿಬೇಡಿ, ಎರಡು ಬೇರೆ ಆಕ್ಟಿವಿಟಿಯಲ್ಲಿ ಯೂಸ್ ಆಗೋ ಗಿಡಗಳು. ಇದು ಟಿಂಬರ್ಗೆ ಆಗುತ್ತೆ, ಇದು ಪಲ್ಪಿಗೆ ಆಗುತ್ತೆ. ಸೊ ದಯವಿಟ್ಟು ಆ ಮಿಸ್ಟೇಕ್ ನೀವು ಇವಾಗ ಸ್ಯಾಂಡಲ್ವುಡ್ ಗೆ ಓಸ್ಟ್ ಕಂಪಲ್ಸರಿ ಬೇಕೇ ಬೇಕು. ಸ್ಯಾಂಡಲ್ವುಡ್ ಬಂದ್ಬಿಟ್ಟು ಪರಾವಲಂಬಿ ಯಾವ್ದು ಕೊಡ್ಬೋದು ಇವಾಗ ಹೆಬ್ಬೇವನ್ನ? ಹೆಬ್ಬೇವ್ ಇಸ್ ಅ ಗುಡ್ ಹೋಸ್ಟ್, ನೋ ಡೌಟ್. ಬಟ್ ಅನ್ಫಾರ್ಚುನೇಟ್ಲಿ ಅದು ಹೈಟ್ ಹೋಗಿ ನೆರಳು ಕೊಡೋದ್ರಿಂದ ನಿಮ್ಮ ಗಂಧ ಓವರ್ ದ ಟೈಮ್ ಆಫ್ಟರ್ 3-4 years ಅಲ್ಲಿ ಹಾಳಾಗುತ್ತೆ. ಈಗ ಎಲ್ಲೋ ಹಿಂಗಾಗಿದೆ ಇದೆಲ್ಲ. ಬಟ್ ಅದರ ಜಾಗದಲ್ಲಿ ನೀವು ಲೈಫ್ ಟೈಮ್ಗೆ ನೀವು ಇದು ಹೋಸ್ಟ್ ಆಗಿ ಕೊಡ್ಬೇಕಂತಂದ್ರೆ ಇವತ್ತು ಗಾಳಿ ಮರ ಬರುತ್ತೆ, ಓಕೆ, ಕ್ಯಾಸುರಿನಾ ಅಂತ ಹೇಳ್ತೇವೆ, ಅದನ್ನ ಕೊಡಿ. ಕ್ಯಾಸುರಿನಾ ಇಲ್ಲಿದಾವಲ್ಲ, ಇದೇ ಮರ ಅಲ್ವಾ? ಇದೆಲ್ಲ ಕ್ಯಾಸುರಿನಾ. ಇದನ್ನ ನಾವು ಕಟಿಂಗ್ ಮಾಡಿದ್ದೇವೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಇದು ಕೊಡ್ಬೋದು. ಇದರ ಜೊತೆಗೆ ಬೆಟ್ಟದಲ್ಲೇ ಕೊಡ್ಬೋದು. ಗುಡ್ ಹೋಸ್ಟ್, ಗುಡ್ ಹೋಸ್ಟ್. ಇಟ್ ಈಸ್ ವೆರಿ ಗುಡ್ ಹೋಸ್ಟ್. 2022 ಅಲ್ಲಿ ರಿಸರ್ಚ್ ದಲ್ಲಿ ಬಂದಿರೋದು. ಬೆಟ್ಟದಲ್ಲಿ ಬರೋ ಆಯಿಲ್ ಪರ್ಸೆಂಟೇಜ್ ಕ್ಯಾಸುರಿನಾಕ್ಕಿಂತ ಸುಪ್ರೀಂ ಇದೆ. ಬಿಟಾ ಕಂಟೆಂಟ್ ಅಂತ ಹೇಳ್ತೇವೆ. ಎಲ್ಲದರ ಬಿಟಾ ಕಂಟೆಂಟ್ 95% ಇದ್ರೆ ಅದು 97% ಮುಟ್ಟಿದೆ. ಇನ್ನೂ 2% ಯಾವ ಶ್ರೀಗಂಧಕ್ಕೆ ಬೆಟ್ಟದ ನೆಲ್ಲಿಕಾಯಿ ಕೊಟ್ಟಿದ್ರು ಅವ್ರದಲ್ಲ? ಹೌದು, ಅವ್ರದ್ದು. ಡನ್. ಬೇರೆ ಏನೇನ್ ಕೊಡ್ಬೋದು ಸರ್ ಇವಾಗ ಕಾಮನ್ ಆಗಿ ಹೇಳೋದಾದ್ರೆ ಒಂದು 5-10 ಹೆಸರಿಸೋದಾದ್ರೆ? ಈಗ ನೀವು ಅರಣ್ಯ ಕೃಷಿದಲ್ಲಿ ಬೇವಿನ ಗಿಡಗಳು ಕೊಡ್ಬೋದು. ಓಕೆ, ಹೊಂಗೆ ಗಿಡ ಬರುತ್ತೆ, ಅದನ್ನ ಕೊಡ್ಬೋದು. ಇಲ್ಲ ರೋಸ್ ವುಡ್ ಕೊಡ್ಬೋದು. ನಾವು ರೋಸ್ ವುಡ್ ಕೊಟ್ಟಿದ್ದೇವೆ. ಒಂದು 5 ಹೇಳಿ ಸರ್. ಬೆಸ್ಟ್ ಅಂತಲ್ಲಿ ಗಾಳಿ ಮರ, ಬೆಟ್ಟದಲ್ಲೇ, ರೋಸ್ ವುಡ್, ಹೊಂಗೆ, ಬೇವು, ನಾಟಿ ಬೇವು, ಹೆಬ್ಬೇವು ಅಲ್ಲ, ನಾಟಿ ಬೇವು ಕೊಡ್ಬೋದು. ಇವು 5 ಅರಣ್ಯ ಕೃಷಿಯಲ್ಲಿ ಬೆಸ್ಟ್ ಪರ್ಮನೆಂಟ್ ಹೋಸ್ಟ್. ಇವಾಗ ಬೇರೆ ಕೃಷಿಯಲ್ಲಿ ಅರಣ್ಯ ಬಿಟ್ಟು ಬೇರೆ ಅರಣ್ಯ ಬಿಟ್ಟು ನೀವು ಏನಾದ್ರು ತೋಟಗಾರಿಕೆ ಬೆಳೆಯಲ್ಲಿ ನೀವು ಕೊಡ್ತೇನೆ ಅಂತಂದ್ರೆ ನೇರಳೆ ಹಣ್ಣು ಓಕೆ, ಸೀತಾಫಲ್ಲು ಓಕೆ, ಸೀಬೆ ಓಕೆ, ಬಿಟ್ಟು ಆಪಲ್ ಬೇರ್ ಅಂತ ಬರುತ್ತೆ. ಇದು ಟೆಸ್ಟೆಡ್ ಅಂಡ್ ಟ್ರಯಲ್ಡ್ ಇದು ರಿಸಲ್ಟ್. ಬಟ್ ಏನೇ ಮಾಡಿದ್ರು ಕೂಡ ಇವಾಗ ಶ್ರೀಗಂಧ ಆಗ್ತಾ ಹೋಗ 50% ಈಲ್ಡ್ ಅನ್ನೋದು ತೋಟಗಾರಿಕೆ ಡ್ರಾಪ್ ಆಗುತ್ತಲ್ವಾ? ಡೆಫಿನೆಟ್ಲಿ ಡ್ರಾಪ್ ಆಗುತ್ತೆ. ಏನಂತಂದ್ರೆ ಒಂದು ತಟ್ಟೆಯಲ್ಲಿ ಊಟ ಮಾಡುವಾಗ ಇನ್ನೊಬ್ಬ ಸ್ನೇಹಿತ ಬಂದು ಅದ್ರಲ್ಲಿ ತಿಂತಾನಂದ್ರೆ ನನ್ಗೂ ಸ್ವಲ್ಪ ಹಾಫ್ ಕಡಿಮೆ ಆಗುತ್ತೆ, ಅವ್ನಿಗೂ ಕಡಿಮೆ ಆಗುತ್ತೆ. ಬಟ್ ಇಬ್ರು ಸಸ್ಟೈನ್ ಮಾಡ್ತೇವೆ. ಓಕೆ, ಅದು ಒಂದೇ ಕಾನ್ಸೆಪ್ಟ್ ಮೇಲೆ ನಾವು ಹೇಳ್ತೇವೆ. ಯಾಕಂದ್ರೆ ರೈತನಿಗೆ ಏನ್ ಸಿಗ್ಬೇಕು ಸ್ವಲ್ಪ ಸಿಗುತ್ತೆ, ಬಟ್ ಹಂಗೆ ನಮ್ ಗಂಧನು ಬೆಳೆಯುತ್ತೆ, ಮ್ಯೂಚುವಲಿ ಗ್ರೋತ್ ಆಗ್ತಾರೆ. ಓಕೆ, ಒಟ್ಟಾರೆಗೆ ಹೆಬ್ಬೇವನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀರಾ? ಹೆಬ್ಬೇವು ಅಂತಲ್ಲ, ಮಹಾಗನಿ ಯಾವುದೇ ಗಂಧದಕ್ಕಿಂತ ಹೈಟ್ ಹೋಗೋ ಗಿಡನ ಅರಣ್ಯ ಕೃಷಿಯಲ್ಲಿ ಮಾಡಬೇಡಿ. ಮಾಡಿದ್ರೆ ಹಿಂಗೆ